ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಾಲಕ್ ಪುಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 2 ಕಟ್ ಪಾಲಕ್ ಸೊಪ್ಪನ್ನ ತೊಳೆದು ಪಕ್ಕದಲ್ಲಿ ಸ್ವಲ್ಪ ನೀರು ಹಾಕಿ ನೆಟ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಕೊಳ್ಳಿ. ನಂತರ 2 ಈರುಳ್ಳಿ, 2 ಟೊಮೊಟೊ, 1 ಕಡ್ಡಿ ಕರಿಬೇವನ್ನ ಹೆಚ್ಚಿಟ್ಕೊಳ್ಳಿ. ಆಲ್ರೆಡಿ ನಾನು 2 ಕಪ್ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ. 1 ಕಪ್ ಹಸಿ ಬಟಾಣಿ. ಈಗ ಇದಕ್ಕೆ ಮಸಾಲೆ: ಚಕ್ಕೆ, ಯಾಲಕ್ಕಿ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ ಇದಿಷ್ಟು ಎತ್ತಿಟ್ಕೊಳ್ಳಿ. ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 6ರಿಂದ 8 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ಈಗ ಕುಕ್ಕರ್ ಇಡೋಣ ಗ್ಯಾಸ್ ಮೇಲೆ. ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋಣ. ಇದು ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕೋಣ. ಚಿಟಪಟ ಅನ್ನಲಿ ಫ್ರೆಂಡ್ಸ್ ಅದು. ಅದಾದಮೇಲೆ ಅದಕ್ಕೆ ಜೀರಿಗೆ ಹಾಕೋಣ. ಪಲಾವ್ ಎಲೆ ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆ ಐಟಮ್ಸು, ಅದನ್ನ ಎಣ್ಣೆಯಲ್ಲೇ ಹಾಕೋಣ. ಕ್ಲೀನಾಗಿ ಫ್ರೈ ಆಗಲಿ. ಅದು ಸ್ವಲ್ಪ ಮಿಕ್ಸ್ ಮಾಡೋಣ. ಗ್ಯಾಸ್ ಏರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಪಕ್ಕದಲ್ಲಿ ಪಾಲಕ್ ಬೇಯಕ್ಕಿಟ್ಟಿದ್ವಲ್ಲ, ಏನಾಗಿದೆ ನೋಡೋಣ. ಒಂದು ಕುದಿದೆ. ಈಗ ಅದ್ರದ್ದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಲಿಡ್ ಓಪನ್ ಮಾಡಿ ಇದನ್ನು ಜಾರ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ರುಬ್ಲಿಕ್ಕೆ. ಈಗ ಇದಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಆವಾಗಲೇ ಸ್ವಲ್ಪ ಹಸಿ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 6ರಿಂದ 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಣ್ಣಕ್ಕೆ ರುಬ್ಕೊಬರೋಣ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ 1 ಕಡ್ಡಿ ಕರಿಬೇವು ಹಾಕಿ ಈರುಳ್ಳಿ ಹಾಕೋಣ. ಫ್ರೈ ಆಗಲಿ ಇದು ಕ್ಲೀನಾಗಿ. ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಫ್ರೆಂಡ್ಸ್. ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಹಾಕೋಣ. ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ನೆನೆಸಿಟ್ಟಿರೋ ಬಟಾಣಿ ಹಾಕಿ ಫ್ರೈ ಮಾಡೋಣ. ಈಗ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕೋಣ. ಇದೊಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಆದಮೇಲೆ, ಫ್ರೈ ಆದಮೇಲೆ, ಎಣ್ಣೆ ಬಿಟ್ಕೊಂಡೆಲ್ಲ ಅದನ್ನ ಕ್ಲೀನಾಗಿ ಕುದೀಲಿ. ಎಣ್ಣೆ ಬಿಟ್ಕೊಂಡ್ಮೇಲೆ ಜಾರನ್ನ ತೊಳೆದು ಹಾಕಬೇಕು ಫ್ರೆಂಡ್ಸ್. ವೇಸ್ಟ್ ಮಾಡಬಾರ್ದು ಯಾವುದನ್ನು. ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ನಾನು ಇದೇ ಲೋಟದಲ್ಲೇ 2 ಲೋಟ ಅಕ್ಕಿನ ತೊಳೆದು ನೆನೆಯಕ್ಕಿಟ್ಟಿದ್ದೆ. ಈಗ ಅದರಲ್ಲೇ 4 ಲೋಟ ಫಸ್ಟಿಗೆ ನೀರು ಹಾಕ್ಕೊಬಿಡ್ತೀನಿ. 3 ಲೋಟ ನೀರು, 1 ಲೋಟ ಜಾರನ್ನ ತೊಳೆದು ಹಾಕ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅಕ್ಕಿ ಹಾಕೋಣ. ನೆಕ್ಸ್ಟ್ ಕ್ಲೀನಾಗಿ ಮಿಕ್ಸ್ ಮಾಡೋಣ. ನೆಟ್ ಕ್ಲೋಸ್ ಮಾಡೋಣ. ವೇಟರ್ ಹಾಕೋಣ. 1 ವಿಷಲ್ ಆಗಲಿ. ಆಯಿತು ಫ್ರೆಂಡ್, 1 ವಿಷಲ್. ಈಗ ತಣ್ಣಗಾದಮೇಲೆ ಗ್ಯಾಸ್ಕೆಟ್ ಓಪನ್ ಮಾಡೋಣ. ರೆಡಿಯಾಗಿದೆ ಈಗ ಪುಲಾವು. ಈಗ ಉದ್ರಾಗಿದೆ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಆಗಿದೆ ಫ್ರೆಂಡ್ಸ್. ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಮೊಸರು ರಾಯ್ತ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.